ಅಭಿವೃದ್ಧಿ ಯೋಜನೆಗಳ ಮೂಲಕ ಆಧುನಿಕ ಶಿವಮೊಗ್ಗದ ನಿರ್ಮಾತೃ ಎಂದು ಖ್ಯಾತಿ ಪಡೆದಿರುವ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಚುನಾವಣೆಯ ರಾಜಕೀಯದಿಂದ ನಿವೃತ್ತಿ ಘೋಷಿಸಿ ವರ್ಷಗಳೇ ಕಳೆದರೂ ರಾಜಕೀಯದಲ್ಲಿ ಈಗಲೂ ರಾಜಹುಲಿಯಾಗಿದ್ದಾರೆ. ಯಡಿಯೂರಪ್ಪ ಅವರು ರಾಜಕೀಯದಿಂದ ನಿವೃತ್ತರಾಗದೆ ಸಕ್ರಿಯವಾಗಿ ಚುರುಕಿನಿಂದ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಮೂಲಭೂತ ಸೌಕರ್ಯಗಳಿಗೆ, ಆಧುನಿಕತೆಗೆ ಕಲ್ಪವೃಕ್ಷವಾಗಿದ್ದಾರೆ. ರಾಜ್ಯ ಕಂಡ ಧೀಮಂತ ಮತ್ತು ಅಪರೂಪದ ರಾಜಕಾರಣಿ ಎಂಬ ಹೆಗ್ಗಳಿಕೆಗೆ ಬಿಎಸ್ ಯಡಿಯೂರಪ್ಪ ಅವರು ಪಾತ್ರರಾಗಿದ್ದಾರೆ. ನಾಯಕತ್ವ, ಸಂಘಟನೆ, ಚುರುಕುತನ, ಎಲ್ಲರನ್ನ ಒಟ್ಟುಗೂಡಿಸುವ ಜಾಣ್ಮೆ, ಈ ಎಲ್ಲ ರೀತಿಯಿಂದ ರಾಜಕೀಯದಲ್ಲಿ ನಿಪುಣರು. ಬಿಎಸ್ ಯಡಿಯೂರಪ್ಪ ಅವರು 1983ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದರು. 40 ವರ್ಷಗಳ ಕಾಲ ವಿಧಾನಮಂಡಲ, ಲೋಕಸಭೆ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. 40ನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಶಿಕಾರಿಪುರದ ಶಾಸಕರಾದರು. ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ತಮ್ಮ ಸ್ವಂತ ಪರಿಶ್ರಮದಿಂದಲೇ ರಾಜಕೀಯವನ್ನ ಪ್ರವೇಶಿಸಿದರು. ಪುರಸಭೆ ಸದಸ್ಯ, ಅಧ್ಯಕ್ಷ, ಸಂಸದ ಹಾಗೂ ಮುಖ್ಯಮಂತ್ರಿ ಗದ್ದುಗೆಯನ್ನ ಏರಿ ಜನಪ್ರಿಯ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರನ್ನ ರಾಜಕಾರಣಿ ಎನ್ನುವುದಕ್ಕಿಂತ ಜನಪರ ಚಿಂತನೆಗಳಲ್ಲಿರುವ ಅಪ್ಪಟ ಹೋರಾಟಗಾರ ಎಂದು ಹೇಳಬಹುದು. ಸತ್ಯಾಗ್ರಹ, ಧರಣಿಯನ್ನ ಹಿಡಿದು ಬಹಿರಂಗ ಸಭೆ, ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ವಿಧಾನಸಭೆಯವರೆಗೂ ರೈಲು ತಡೆ, ಮೆಕ್ಕೆಜೋಳದಿಂದ ಚಾಪ ಕಾಗದದವರೆಗೂ ರೈತರ ಪರವಾಗಿ ಹೋರಾಟ ನಡೆಸಿದ್ದಾರೆ. ಹೀಗೆ ಹಲವಾರು ಹೋರಾಟಗಳು ಇವರ ದಾಖಲೆಗಳಲ್ಲಿವೆ. ಬಿಎಸ್ ಯಡಿಯೂರಪ್ಪ ಅವರ ದಾಖಲೆಯಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಅದರಲ್ಲಿ ರಾಜಕೀಯ ಕಾರಣಗಳಿಂದ 2 ಬಾರಿ 1 ವಾರದೊಳಗೆ ರಾಜೀನಾಮೆ ನೀಡಿದ್ದಾರೆ. 1999ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಕಂಡಾಗ ಸುಮಾರು 4 ತಿಂಗಳ ಕಾಲ ಯಾರನ್ನೂ ಭೇಟಿ ಮಾಡದೆ, ಎಲ್ಲೂ ಹೋಗದೆ, ಮನೆ, ಗದ್ದೆ, ತೋಟದ ನಡುವೆ ಓಡಾಡಿಕೊಂಡು ರೈತನಂತೆ ಕೆಲಸ ಮಾಡಿಕೊಂಡಿದ್ದರಂತೆ. ಇವರಿಗೆ ಬಾಲಕನಿದ್ದಾಗಿನಿಂದಲೂ ಸೈಕಲ್ ಎಂದರೆ ಬಹಳ ಪ್ರೀತಿ. ಸ್ನೇಹಿತರೊಂದಿಗೆ ತಂದೆಯ ಸೈಕಲ್ ಏರಿ ಊರು ಸುತ್ತುತ್ತಿದ್ದರಂತೆ. ಮತ್ತೊಂದು ವಿಶೇಷ ಎಂದರೆ ಶಿಕಾರಿಪುರದಲ್ಲಿ ಜನಸಂಘದ ಕಾರ್ಯಕರ್ತ, ಪುರಸಭೆ ಸದಸ್ಯ, ಶಾಸಕನಾದಾಗಲೂ ಸೈಕಲ್ನಲ್ಲಿ ಊರೂರು ಸುತ್ತಿ ಜನರನ್ನ ಸಂಘಟಿಸುತ್ತಿದ್ದರಂತೆ. ರಾಜ್ಯದಲ್ಲಿ ಅತಿ ಹೆಚ್ಚು ಅಂದರೆ 9 ಬಾರಿ ಶಾಸಕರಾಗಿದ್ದಾರೆ. ಯಡಿಯೂರಪ್ಪ ಅವರಿಗಿಂತ ಅವರ ಸಾಧನೆಗಳು ಮಾತನಾಡುವುದೇ ಹೆಚ್ಚಾಗಿದೆ. ಅವರು ಅಧಿಕಾರದಿಂದ ಹೊರಗೆ ಬಂದ ಮೇಲೂ ಕೂಡ ಅವರ ಸಾಧನೆಗಳು, ಅಭಿವೃದ್ಧಿಗಳು ಅವರ ಹೆಸರು ನೀಡುತ್ತವೆ.